ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದೊಳಗೆ ಜರ್ಮನಿ ಅನಾರ್ಕೆನಂಗ್ ಎಕ್ಸಾಮ್ ಒಳಗೆ ಮುಂಡ್ಲಿಷ್ ಹೆಂಗಿರ್ತೈತಿ ಅಂತೇಳಿ ನೋಡೋಣ. ಅಂದ್ರೆ ನಾವು ಹಿಂದಿನ ವಿಡಿಯೋದಾಗ ನಾವು ಪ್ರಾಕ್ಟಿಕಲ್ ಹೆಂಗಿರ್ತೈತಿ, ಆಮೇಲೆ ಅನಾರ್ಕೆನಂಗ್ ಅಂದ್ರೆ ಏನು ಅಂತೇಳಿ ಎಲ್ಲ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಾಗ ನಾವು ಮುಂಡ್ಲಿಷ್ ಹೆಂಗಿರ್ತೈತಿ ಅಂದ್ರೆ ಓರಲ್ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಅಂತೇಳಿ ನೋಡೋಣ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ, 2 ಬೋನಸ್ ಟಿಪ್ ಕೊಡ್ತೇನೆ. ಈ ಓರಲ್ ಎಕ್ಸಾಮ್ದಾಗ ಏನೇನು ಬರ್ತೈತಿ ಅಂದ್ರೆ ಒಂದು ಟೈಮಿಂಗ್, ಆಮೇಲೆ ಎಷ್ಟು ಪರ್ಸನ್, ಎಷ್ಟು ಪೇಷಂಟ್, ಆಮೇಲೆ ಎಷ್ಟು ಕ್ವಶನ್ ಇರ್ತಾವೆ, ಆಮೇಲೆ ಕನ್ಕ್ಲೂಷನ್. ಸೊ ಟೋಟಲ್ ಇಲ್ಲಿನೂ 5 ಡಿವೈಡ್ ಆಗ್ತಾವೆ. ಅಂದ್ರೆ ಆ ಒಂದು ಬೇಸ್ ಮ್ಯಾಗ ನಮ್ಮ ಈ ಮುಂಡ್ಲಿಷ್ನ ಕಂಡಕ್ಟ್ ಮಾಡ್ತಾರೆ. ಸೊ ಮೊದಲೇದಾಗಿ ನೋಡೋದಾದ್ರೆ ಈಗ ಟೈಮ್ ಡ್ಯೂರೇಷನ್. ಸೊ ನಮಗೆ 1 ಅವರ್ ಟೈಮ್ ಇರ್ತೈತಿ. ಸೊ ಆ 1 ಅವರ್ ಟೈಮ್ ಒಳಗೆ ನಮಗೆ 15 ಮಿನಿಟ್ಸ್ ಪ್ರಿಪ್ರೇಷನ್ ಅಂತ ಇರ್ತೈತಿ. ಸೊ 45 ಮಿನಿಟ್ಸ್ ನಮಗೆ ನಾವು ಏನು ಪ್ರಿಪೇರ್ ಮಾಡಿರ್ತೀವೋ ಅದನ್ನ ಎಕ್ಸ್ಪ್ಲೈನ್ ಮಾಡಾಕಿರ್ತೈತಿ. ಅಂದ್ರೆ ಈ 45 ಮಿನಿಟ್ಸ್ ನೀವು ಕಂಟಿನ್ಯೂಸ್ಲಿ ಮಾತಾಡ್ಬೇಕಾಕೈತಿ, ಅದು ಜರ್ಮನ್ಯಾಗ. ಮತ್ತು ಕೆಲವ್ರು ಕೇಳ್ತಿರ್ತಾರೆ ಆಮೇಲೆ ಇಂಗ್ಲೀಷ್ ಅಂತೇಳಿ. ಇಂಗ್ಲೀಷ್ ಎಲ್ಲಿ ಯೂಸ್ ಮಾಡೋಂಗಿಲ್ಲ, ಜರ್ಮನ್ ಒಳಗೆ ನೀವು ಕಂಪಲ್ಸರಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಕೈತಿ. ಅಂದ್ರೆ 45 ಮಿನಿಟ್ಸು ನಾನ್ ಸ್ಟಾಪ್ ನೀವು ಮಾತಾಡ್ಬೇಕಾಕೈತಿ. ಈಗ ಸೆಕೆಂಡ್ ನೋಡೋದಾತಂದ್ರೆ ನಮಗೆ ಎಷ್ಟು ಜನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಇಬ್ರು ಟೀಚರ್ಸ್ ಇರ್ತಾರೆ, ಒಬ್ರು ಡಾಕ್ಟರ್ ಇರ್ತಾರೆ. ಅಂದ್ರೆ ಸಮ್ ಟೈಮ್ಸ್ ಡಾಕ್ಟರ್ಸ್ ಬರ್ತಾರೆ, ಸಮ್ ಟೈಮ್ಸ್ ಬರಂಗಿಲ್ಲ. ಸೊ ಆಲ್ಮೋಸ್ಟ್ ಆಗಿ ಬರೋದು ಟೀಚರ್ಸ್ಗಳು ಬರ್ತಿರ್ತಾರೆ. ಬಟ್ ಸಮ್ ಕಂಡೀಷನ್ ಒಳಗೆ ಡಾಕ್ಟರ್ಸು ಅಲ್ಲಿ ಎಂಟ್ರಿ ಆಗಿರ್ತಾರೆ. ಸೊ ನಾನು ಹೇಳ್ಬೇಕಂದ್ರೆ ಟೋಟಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಅಂದ್ರೆ ನಾನು ಯಾವ ರೀತಿ ಅಟೆಂಡ್ ಮಾಡಿದ್ದೆ ಅಂತ ಹೇಳಿ. ಸೊ ನನಗೆ ಬಂದವರು ಇಬ್ರು ಟೀಚರ್ಸು, ಒಬ್ರು ಡಾಕ್ಟರ್. ಸೊ 3 ಜನ ನನ್ನ ಓರಲ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. ನೆಕ್ಸ್ಟ್ ಒನ್ ಪೇಷಂಟ್. ಸೊ ಪೇಷಂಟ್ ನಮ್ಗೆ ಒಂದೇ ಬರ್ತೈತೆ. ಅಂದ್ರೆ ಒಂದರ ಬಗ್ಗೆನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾಕೈತಿ. ಅದು ನಮಗೆ ಬಿಫೋರ್ ಯಾವುದು ಗೊತ್ತಿರಂಗಿಲ್ಲ. ನಾವು ಏನು ಮಾಡ್ತೀವಿ, ನಮ್ಗೆ ಯಾವ್ದು ಪೇಷಂಟ್ ಬರ್ತೈತಿ, ಇದ ಪೇಷಂಟ್ ಬಗ್ಗೆನ ನಾವು ಮಾತಾಡ್ಬೇಕು, ಅಥವಾ ಇದ ಡಿಸೀಸ್ ಕಂಡೀಷನ್ ಬಗ್ಗೆನ ನಾವು ಮಾತಾಡ್ಬೇಕಂತೇಳಿ ಯಾವುದೂ ಐಡಿಯಾ ಇರಂಗಿಲ್ಲ. ನಮಗೆ ಇದ ಡಯಾಗ್ನೋಸ್ ಬರ್ತೈತಿ ಅಂತೇಳಿ ಯಾವುದೂ ಒಂದು ಕ್ಲೂನು ಕೊಡಂಗಿಲ್ಲ ಅವರು. ನಾವು ಎಷ್ಟೋ ಸಲ ಕೇಳಿದ್ರು ಏನೋ ಮಾಡಿದ್ರು ಅವ್ರು ನಮ್ಗೇನು ಗೈಡ್ ಮಾಡ್ತಿರ್ತಾರಲ್ಲ ಅವ್ರು ಹೇಳ್ತಾರೆ ನೀವು ಓವರ್ ಆಲ್ ಆಗಿ ಓದ್ಕೋಬೇಕು. ಟೋಟಲಿ ಯಾವುದೇ ಡಿಪಾರ್ಟ್ಮೆಂಟ್ ಆದ್ರೂ ನೀವು ಓವರ್ ಆಲ್ ಆಗಿ ಓದ್ಕೋಬೇಕು ಅಂತ ಹೇಳ್ತಾರೆ. ನಾವು ಇಂಡಿಯಾದಾಗ ಏನು ಮಾಡ್ತೀವಿ ಅಂದ್ರೆ ಸಪ್ರೇಟ್ ಆಗಿರ್ತೈತಿ ನಮ್ದು. ಈಗ MSc ಪಿಡಿಯಾಟ್ರಿಕ್, ಆಮೇಲೆ ಗೈನಕಾಲಜಿ ಪ್ರತಿಯೊಂದು ಸಪ್ರೇಟ್ ಆಗಿರ್ತೈತಿ. ಸೊ ಸಪ್ರೇಟ್ ಆಗಿ ನಮ್ಗೆ ಕ್ವಶನ್ ಬರ್ತಿರ್ತಾವ. ಅಂದ್ರೆ ರಿಲೇಟೆಡ್ ಇದ ಸಬ್ಜೆಕ್ಟ್ ಮ್ಯಾಗ ನಮ್ಗೆ ಕ್ವಶನ್ ಬರ್ತಾವ ಅಂತ ಐಡಿಯಾ ಇರ್ತೈತಿ. ಬಟ್ ಇಲ್ಲಿ ಏನಂತಂದ್ರೆ ನಾನು ಕೇಳಿದ ಎಷ್ಟೋ ಸಲ ಕೇಳಿದೆ ಅಟ್ಲೀಸ್ಟ್ ನಮಗೆ ಒಂದು ಸಬ್ಜೆಕ್ಟ್ ಆದ್ರೂ ಹೇಳ್ರಿ ಅಂತೇಳಿ. ಅವ್ರಿಲ್ಲ, ಓವರ್ ಆಲ್ ಈಗ ನರ್ಸಿಂಗ್ ನೀವು ಏನು ಕಲ್ತಿರೋ ಸೊ ಅದ್ರಾಗಿಂದ ಒಂದು ಡಯಾಗ್ನೋಸ್ ಬರ್ತೈತಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಭಾಳ ಟಫ್ ಆಗತ್ತೆ ನಮ್ಗೆ. ಸೊ ಇವಾಗ ಥರ್ಡ್ ಒನ್ ನೋಡೋದಾದ್ರೆ ಎಷ್ಟು ಕ್ವಶನ್ಸ್ ಒಂದು ತೇಮಾ ಹಿಂದ. ಸೊ ನಿಮಗೆ 15 ಕ್ವಶನ್ಸ್ ಇರ್ತಾವ. ಸೊ 15 ಕ್ವಶನ್ಗೂ ನೀವು ಆನ್ಸರ್ ಮಾಡಲೇಬೇಕಾಗತ್ತಿ. ಮಿನಿಮಮ್ 13, ಮ್ಯಾಕ್ಸಿಮಮ್ 15. ಸೊ ಕಂಪಲ್ಸರಿ ನೀವು ಈ 13 ಅಂತೂ ಮಿನಿಮಮ್ 13 ಕ್ವಶನ್ಗೆ ಆನ್ಸರ್ ಅಂತೂ ನೀವು ಮಾಡಬೇಕಾಗೈತಿ. ಅಂದ್ರೆ ಅಕಸ್ಮಾತ್ 2 ಕ್ವಶನ್ಗೆ ಆನ್ಸರ್ ಗೊತ್ತಿರಲಿಲ್ಲ ಅಂತಂದ್ರೆ ಎಕ್ಸ್ಕ್ಯೂಸ್ ಕೊಡ್ತಾರೆ. ಮಿನಿಮಮ್ 13 ಕ್ವಶನ್ಸ್ ಆದ್ರೂ ನೀವು ಆನ್ಸರ್ ಕಂಪಲ್ಸರಿ ಜರ್ಮನ್ ಒಳಗೆ ಮಾಡಬೇಕಾಗೈತಿ. ಈ 15 ಕ್ವಶನ್ ಯಾವ ರೀತಿ ರಿಲೇಟೆಡ್ ಇರ್ತಾವ ಅಂತಂದ್ರೆ ಈಗ ಒಂದು ನಮ್ಗೆ ಅವ್ರು ತೇಮಾ ಕೊಟ್ಟಿರ್ತಾರೆ. ಅಂದ್ರೆ ಒಂದು ತೇಮಾ ಕೊಟ್ಟಿರ್ತಾರ, ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಇರ್ತೈತೆ. ಅಂದ್ರೆ ಪೇಷಂಟ್ ಕಂಡೀಷನ್ ಏನೈತಿ, ಆಮೇಲೆ ಪೇಷಂಟ್ ಯಾವ ರೀತಿ ಮೊಬೈಲ್ ಐತಿ, ಅಂದ್ರೆ ಯಾವ ರೀತಿ ಅದು ವಾಕ್ಯಬಲ್ ಐತಿ, ಮತ್ತು ಆಮೇಲೆ ಪೇಷಂಟಿಗೆ ಯಾವ ರೀತಿ ಪ್ಲೇಗೆ ಪ್ಲಾನಿಂಗ್ ಬೇಕು, ಅಂದ್ರೆ ಪೇಷಂಟಿಗೆ ಯಾವ ರೀತಿ ಪ್ಲೇಗೆ ಮಾಸ್ ನಾಮ ಬೇಕು, ಅದನ್ನ ನೀವು ಡಿಸೈಡ್ ಮಾಡ್ಬೇಕಂದ್ರೆ ನೀವು ಈಗ ವರ್ಕ್ ಮಾಡಿರ್ತೀರಲ್ಲ. ಅಂದ್ರೆ ಈಗ ಏನು 6-7 ತಿಂಗಳು ಕ್ಲಾಸ್ ತೊಗೊಂಡಿರ್ತೀರಿ, ಆಮೇಲೆ ಹಾಸ್ಪಿಟ್ಲಾಗ ವರ್ಕ್ ಮಾಡಿರ್ತಾರಲ್ಲ. ಸೊ ಆ ಬೇಸ್ ಮ್ಯಾಗ ನಿಮ್ಮನ್ನ ಅವರು ಬುಕ್, ನಾವೀಗೇನು ಬುಕ್ ಓದಿರ್ತೀವಲ್ಲ ಬುಕ್ನ್ಯಾಗಿನ್ಕಿಂತ ನೀವೇನು ವರ್ಕ್ ಮಾಡಿರ್ತಾರಲ್ಲ ಆ ವರ್ಕ್ ಬೇಸ್ ಮ್ಯಾಗ ಪ್ಲೇಗೆ ಪ್ಲಾನಿಂಗು ಆಮೇಲೆ ಪ್ಲೇಗೆ ಮಾಸ್ ನಾಮ ಹೇಳ್ಬೇಕಾಕೈತಿ. ಸೊ ಈ 15 ಕ್ವಶನ್ ಒಳಗೆ ನಮಗೆ ಏನೂ ಇಲ್ಲ ಅಂದ್ರೆ 2-3 ಕ್ವಶನ್ ಜರ್ಮನ್ ರಿಲೇಟೆಡ್ ಇರ್ತಾವ. ಅಂದ್ರೆ ಯಾವ ರೀತಿ ಜರ್ಮನ್, ಅಂದ್ರೆ ಜರ್ಮನ್ ಕಲ್ಚರ್ ಬಗ್ಗೆ, ಇವನ್ ಇಲ್ಲಿ ವೆದರ್ ಬಗ್ಗೆ. ಸೊ ಟೋಟಲಿ ಜರ್ಮನ್ ರಿಲೇಟೆಡ್ 2-3 ಕ್ವಶನ್ ನಿಮ್ಗೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಲಾಸ್ಟಿಗೆ ಕನ್ಕ್ಲೂಷನ್. ಸೊ ಕನ್ಕ್ಲೂಷನ್ ಆಮೇಲೆ ಅವ್ರು ನಿಮ್ಗೇನು 45 ಮಿನಿಟ್ಸು ನೀವು ಮಾತಾಡ್ತಿರ್ತೀರಲ್ಲ, 45 ಮಿನಿಟ್ಸು ನೀವು ಮಾತಾಡಿ ಮುಗಿಸ್ತಿರಲ್ಲ, ಆಮೇಲೆ ಅವ್ರು ನಿಮ್ಗೊಂದು 5 ನಿಮಿಷ ಟೈಮ್ ಕೊಟ್ಟು ರಿಟರ್ನ್ ಕರೆದು ಕನ್ಕ್ಲೂಷನ್ ಮಾಡ್ತಾರೆ. ಅಂದ್ರೆ ನೀವು ಯಾವ ರೀತಿ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಿ ಅಂತಂದ್ರೆ ನೀವು ಕೊಟ್ಟಿರೋ ಅಂಥ ಎಕ್ಸಾಮ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಐತಾ, ಅಥವಾ ನೀವು ಏನಾದ್ರು ತಪ್ಪು ಮಾಡಿರಾ. ಸೊ ಆ್ಯಸ್ ಯೂಶುವಲ್ ಸೇಮ್ ಈಗ ಪ್ರಾಕ್ಟಿಕಲ್ ಒಳಗೆ ಏನು ಕೇಳಿರ್ತಾರಲ್ಲ, ಸೊ ಇಲ್ಲಿನೂ ಹಾಗೆ ಕೇಳ್ತಾರೆ. ಸೊ ಅಲ್ಲಿನೂ ಕೇಳಿದಾಗ ಟು ಬಿ ಫ್ರ್ಯಾಂಕ್ ನೀವು ಏನು ಹೇಳ್ಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಹೇಳ್ರಿ. ಸೊ ನೀವು ಏನು ಹೇಳ್ತಿರೋ ಬಿಡ್ತಾರೋ ಸೆಕೆಂಡರಿ, ಬಟ್ ಇದನ್ನ ಒಂದು ಮಾತ್ರ ಹೇಳ್ರಿ ಅಂದ್ರೆ ನಾನು ಜರ್ಮನ್ನ ಇನ್ನೊಂದು ಸ್ವಲ್ಪ ಕಲಿಬೇಕು ಅಂತೇಳಿ ಅದು ನಿಮಗೆ ಬೋನಸ್ ಪಾಯಿಂಟ್ ಆಗೇ ಸಿಗುತ್ತೆ ಯಾವಾಗಾದ್ರೂ. ಯಾಕಂದ್ರೆ ಇಲ್ಲಿ ಅವರು ಕಲಿತೀನಿ ಅಂದವ್ರಿಗೆ ಜಾಸ್ತಿ ಮೋಟಿವೇಶನ್ ಮಾಡ್ತಾರೆ. ಸೊ ಅವ್ರಿಗೆ ಒಂಥರ ಇಂಪ್ರೆಷನ್ ಆಗುತ್ತೆ. ಸೊ ಅದೊಂದು ನಿಮಗೆ ಬೋನಸ್ ಪಾಯಿಂಟ್ ಆಗುತ್ತೆ. ಸೊ ಪ್ರೆಸೆಂಟ್ ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಒಳಗೆ ವರ್ಕ್ ಮಾಡ್ತಿರ್ತೀರಿ ನೋಡ್ರಿ, ಆ ಒಂದು ಡಿಪಾರ್ಟ್ಮೆಂಟ್ ಒಳಗಿಂದ 50% ಚಾನ್ಸಸ್ ಡಯಾಗ್ನೋಸ್ ಬರ್ತಿರ್ತಾವೆ. ಸೊ ಅದು ನಿಮಗೆ ಬೆಸ್ಟ್. ಸೊ ಡಯಾಗ್ನೋಸ್ನ ನೀವು ಓದ್ಕೋಬಹುದು. ಸೆಕೆಂಡ್ ಬೋನಸ್, ಈ 45 ಮಿನಿಟ್ಸ್ ಏನಿರ್ತೈತಲ್ಲ ನಾನ್ ಸ್ಟಾಪ್ ಮಾತಾಡ್ರಿ. ಅಂದ್ರೆ
ಆ ಟೀಚರ್ಸ್ಗಳಾಗಲಿ ಡಾಕ್ಟರ್ಸ್ಗಳಾಗಲಿ ಅವ್ರು ನಿಮಗೆ ಕ್ವಶನ್ ಕೇಳುವಂಗೆ ಚಾನ್ಸ ಕೊಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಅವ್ರು ನಿಮ್ಗೆ ಚಾನ್ಸ್ ಕೊಡಲಿಲ್ಲ ಅಂತಂದ್ರೆ ಕಂಟಿನ್ಯೂ ಆಗಿ ನೀವು ಏನು ತಿಳಿದಿರ್ತೈತೋ, ನೀವು ಏನು ಓದ್ಕೊಂಡಿರ್ತೀರೋ ಅದನ್ನ ಮಾತಾಡ್ಕೊಂತ ಹೋದ್ರಿ ಅಂದ್ರೆ ಅವ್ರು ಜಸ್ಟ್ ಟೈಮ್ ಕೌಂಟ್ ಮಾಡ್ತಿರ್ತಾರೆ ಅಲ್ಲಿ. ಅಂದ್ರೆ ನೀವು ಏನಾದ್ರೂ ಸ್ವಲ್ಪ ಗ್ಯಾಪ್ ಕೊಟ್ರಿ ಅಂದ್ರೆ ಅವ್ರು ಕ್ವಶನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದ್ರೆ ಅವ್ರು ಕ್ವಶನ್ ಕೇಳಕತ್ತಾರ ಅಂದ್ರೆ ಮನುಷ್ಯಾಗ ಹೆದರಿಕೆ ಬಂದ್ಬಿಡುತ್ತೆ, ಅಂದ್ರೆ ಭಯ ಆಗ್ಬಿಡುತ್ತೆ. ಸೊ ಏನಪ್ಪ ಏನು ಆನ್ಸರ್ ಮಾಡೋ, ಇವನ್ ಆನ್ಸರ್ ನಮಗೆ ಗೊತ್ತಿದ್ರು ನಮಗೆ ಆನ್ಸರ್ ಮಾಡೋಕ್ಕಾಗಂಗಿಲ್ಲ. ಸೊ ಇವೆರಡು ನಿಮಗೆ ಬೋನಸ್ ಪಾಯಿಂಟ್ ಆಗ್ತಾವೆ. ಎಲ್ಲರಿಗೆ ಆಲ್ ದ ಬೆಸ್ಟ್. ಈ ರೀತಿ ನಿಮ್ಗೆ ಯಾವುದಾದ್ರೂ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ದು ಅಂತಂದ್ರೆ ಸಪೋರ್ಟ್ ಮಾಡ್ರಿ. ಆಮೇಲೆ ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದು ಅಂದ್ರೆ ಕಮೆಂಟ್ ಒಳಗೆ ಹಾಕಿರಿ, ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.